ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನನ್ನ ತಮ್ಮ ಸೇರಿ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಮಹಾಕೂಟ, ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಮಹಾಕೂಟಕ್ಕೆ ಹೋಗುವಂತ ಯೋಚನೆ ಮಾಡಿದ್ವಿ. ಇದು ನಮ್ಮೂರು ನರಗುಂದದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಮ್ಮ ಹೀರೋ ಬೈಕಲ್ಲೇ ಹೋಗುವ ಅಂತ ಹೋದ್ವಿ. ಮಹಾಕೂಟದಲ್ಲಿರುವ ಶಿವ ಪುಷ್ಕರಣಿ ಅಂತ ಕರೆಯಲ್ಪಡುವ ಈ ನೀರಿನ ಹೊಂಡದ ವಿಶೇಷತೆ ಏನಂದರೆ, ಇದು ವರ್ಷ ಪೂರ್ತಿ ನೀರಿನಿಂದ ತುಂಬಿರ್ತದೆ. ಇದು ಚಿಲುಮೆಯಾಗಿದ್ದು ಭೂಮಿಯಿಂದ ಬರ್ತದೆ. ಹೊಂಡದಲ್ಲಿರುವ ಕೋಣೆ ಶಂಕರಲಿಂಗ ದರ್ಶನ ಪಡೀಲಿಕ್ಕೆ ನೀರಿನಲ್ಲಿ ಮುಳುಗಿ 5 ಸೆಕೆಂಡ್ಗಳ ಕಾಲ ಒಳಗಡೆ ಹೋಗಿ ಲಿಂಗ ದರ್ಶನ ಮಾಡಿಕೊಂಡು ಬರ್ಬೋದು. ಶತಮಾನೋತ್ಸವ ಆಚರಿಸಿದ ಶಿವೋಜಿ ಮಂದಿರಕ್ಕೆ ಹೋಗಿ ಈ ವಿದ್ಯಾರ್ಥಿಗಳ 1909ರಲ್ಲಿ ಹಾನಗಲ್ ಶ್ರೀ ಕುಮಾರ ಶಿವೋಜಿಗಳು ಬಾದಾಮಿಯಿಂದ 15 ಕಿಲೋಮೀಟರ್ ಮಲಪ್ರಭಾ ನದಿ ತೀರದಲ್ಲಿ ಸ್ಥಾಪಿಸಿದರು. ಇಲ್ಲಿ ಗೋಶಾಲೆ ಇದೆ, ಅದರ ಜೊತೆಗೆ ವಿಭೂತಿ ತಯಾರಿಕಾ ಘಟಕವೂ ಇದೆ. ಇದು ಶಿವೋಜಿ ಮಂದಿರದ ತೇರಾಗಿದ್ದು, ಇದರ ವಿಶೇಷತೆ ಏನೆಂದರೆ ಇದು ಏಷ್ಯಾದ 2ನೇ ಅತ್ಯಂತ ದೊಡ್ಡ ರಥವಾಗಿದ್ದು ಸುಮಾರು 63 ಫೂಟ್ಗಳಷ್ಟು ಎತ್ತರವಾಗಿದೆ. ಇದು ಶಿವೋಜಿ ಮಂದಿರದಿಂದ ಬಾದಾಮಿಯ ಬನಶಂಕರಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದವು. ಬನಶಂಕರಿ ದೇವಸ್ಥಾನದಿಂದ ಬಾದಾಮಿಯ ಗುಹಾಂತರ ದೇವಾಲಯಗಳ ಕಡೆಗೆ ಪ್ರಯಾಣ ಬೆಳೆಸಿದವು. ಇವು ಸುಮಾರು 6 ಮತ್ತು 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸ್ಥಾಪಿತವಾದ ದೇವಾಲಯಗಳು. ಬಾದಾಮಿಯಿಂದ ವಾಪಸ್ ರಿಟರ್ನ್ ಮನೆಗೆ ಹೋದೆವು.